ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಈಕೆ ಶೀತಲ್ ರಾಣಿ ಅಂತ ಗಂಡ ಜೊತೆಗೆ ಇರೋದಿಲ್ಲ. ಈಕೆ ಗಂಡ ಮುಂಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮನೆ ಕೆಲಸ ಮಾಡಿ ತುಂಬಾನೇ ಒತ್ತಡ ಆಗುತ್ತಿದೆ. ದೇಹದ ಒತ್ತಡ ಕಡಿಮೆ ಮಾಡಿಕೊಳ್ಳಬೇಕು ಎಂದು ಶೀತಲ್ ರಾಣಿ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸ್ನೇಹಿತರೆ, ಸುಖಕ್ಕಾಗಿ ಅಲೆದಾಡುತ್ತಿದ್ದಾಳೆ, ಯಾರು ಸಿಗದ ಕಾರಣ ನಮ್ಮನ್ನು ಸಂಪರ್ಕಿಸಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಅನಿಸಿಕೆ ತಿಳಿಸಿ. ಬಜೆಟ್ ಫ್ರೆಂಡ್ಲಿ ಮಹೀಂದ್ರ ವೆರಿಟೋ ಕಾರ್. ಈಕೆ ಹತ್ತಿರ ಸ್ನೇಹಿತರೆ ಒಳ್ಳೆ ಬಜೆಟ್ ಅಲ್ಲಿ ಮಹೀಂದ್ರ ವೆರಿಟೋ ಕಾರ್ ಪರ್ಚೇಸ್ ಮಾಡಿದ್ದಾರೆ. ಸೊ ನೀವು ಕೂಡ ನೋಡ್ತಾ ಇರ್ಬೋದು. ಈಕೆ ಪ್ರಸ್ತುತ ತನ್ನ ಕುಟುಂಬದಿಂದ ಏನೆಲ್ಲ ಸಮಸ್ಯೆಗಳು ಎದುರಿಸುತ್ತಿದ್ದಾಳೆ. ಸೊ ಬನ್ನಿ ಚರ್ಚೆ ಮಾಡೋಣ. ಮನೆ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡುತ್ತೇನೆ. ಮೇಲಿಂದ ಗಂಡ ಕೂಡ ಜೊತೆಗೆ ಇರುವುದಿಲ್ಲ ಎಂದು ಹೇಳಿದ್ದಾರೆ. ತೂಟಿಗೆ ಸಮಾಧಾನ ಪಡಿಸುವುದು ಇತ್ತೀಚೆಗೆ ತುಂಬಾನೇ ಕಷ್ಟ ಆಗಿಬಿಟ್ಟಿದೆ. ಮೇಲಿಂದ ಹೊರಗಡೆ ಹೋಗೋದಕ್ಕೂ ಈಕೆಗೆ ಅವಕಾಶ ಸಿಗೋದಿಲ್ಲ. ಸೊ ಇದೆಲ್ಲ ಸ್ನೇಹಿತರೆ ಕುಟುಂಬದಿಂದ ಸಮಸ್ಯೆಗಳು ಎದುರಿಸುತ್ತಿದ್ದಾಳೆ. ಆ್ಯಂಡ್ ಜನರ ಬಗ್ಗೆ ನನಗೆ ಚಿಂತೆ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ನನ್ನ ಎರಡನೇ ಸಂಬಂಧ ಜನರಿಗೆ ಗೊತ್ತಾಗಿದ್ರೂ ಕೂಡ ನನಗೆ ಯಾವುದೇ ಚಿಂತೆ ಇಲ್ಲ. ಬಯಕೆ ಆದ ದಿನದಂದು ನೇರವಾಗಿ ಬಂದು ಕೇಳಿದಷ್ಟು ಕಾಲು ಅಗಲ ಮಾಡಿ ಕೊಡ್ತೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಸಾಕು ಆಗುವವರೆಗೆ ಸುಖ ಕೊಡುತ್ತೇನೆ ಎಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಆ ಜನರಿಗೆ ನಾನು ಹೆದರುವುದಿಲ್ಲ. ಸೊ ನೇರವಾಗಿ ಎರಡನೇ ಸಂಬಂಧ ಬೆಳೆಸೋದಕ್ಕೆ ನಾನು ರೆಡಿ ಇದ್ದೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಒಳ್ಳೆ ಅವಕಾಶವಿದೆ, ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ. ಈಕೆ ಹತ್ತಿರ ಸ್ನೇಹಿತರೆ ಮಹೀಂದ್ರ ವೆರಿಟೋ ಒಂದು ತುಂಬಾ ಹಳೆ ಕಾರ್ ಆಗಿರುತ್ತೆ. ಈ ಒಂದು ಕಾರಲ್ಲಿ 1.5 ಲೀಟರ್ DCI ಡೀಸೆಲ್ ಇಂಜಿನ್ ಇರುತ್ತೆ. ಈ ಒಂದು ಇಂಜಿನ್ 65 bhp ಆ್ಯಂಡ್ 160 Nm ಟ್ಯೂರಿಕೋ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಆ್ಯಂಡ್ ಅದೇ ರೀತಿ ಸ್ನೇಹಿತರೆ 1 ಲೀಟರ್ ಡೀಸೆಲ್ ಅಲ್ಲಿ 20 ಕಿಲೋಮೀಟರ್ ಒಂದು ಎವರೇಜ್ ಕೂಡ ಕೊಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್, ಒಟ್ಟು 5 ಗೇರ್ಗಳು ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ರೇಂಜಲ್ಲಿ ಸ್ಪೀಡ್ ಕವರ್ ಮಾಡುತ್ತೆ. Discontinue but still popular. Mahindra discontinue it due to low demand and still used in commercial and fleet sectors due to its reliability. ಈ ಒಂದು ಮಹೀಂದ್ರ ವೆರಿಟೋ ಕಾರ್ ಅಷ್ಟೇ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ. ಬಟ್ ಜನರು ಇವಾಗಲೂ ಕೂಡ ಈ ಒಂದು ಕಾರ್ ಬಳಕೆ ಮಾಡುತ್ತಿದ್ದಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಲಾರ್ಜ್ ಕ್ಯಾಬಿನ್ ಸ್ಪೇಸ್ ವಿತ್ ಆಂಪಲ್ ಲೆಗ್ ರೂಮ್ ಆ್ಯಂಡ್ ಹೆಡ್ ರೂಮ್. ಒಳಗಡೆ ಒಳ್ಳೆ ಸ್ಪೇಸ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಸುಲಭವಾಗಿ ಮಾಡಿಸಿಕೊಳ್ಳಬಹುದು ಎಂದು ಮಾಹಿತಿ ತಿಳಿಸಿದ್ದಾರೆ. ಇದರಲ್ಲಿ ಸ್ನೇಹಿತರೆ ಎರ್ಗೋನಮಿಕ್ ಸೀಟ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಕುಳಿತುಕೊಳ್ಳೋದಕ್ಕೆ ಒಂದು ಒಳ್ಳೆ ಕಂಫರ್ಟೇಬಲ್ ಆಗಿರುತ್ತದೆ. ಈಕೆಯ ಮುಖ್ಯ ಸಮಸ್ಯೆ ಬಂದ್ಬಿಟ್ಟು ಯಜಮಾನರು ಪ್ರಸ್ತುತ ಮುಂಬೈಲಿ ಕೆಲಸ ಮಾಡುತ್ತಿದ್ದಾರೆ, ಈಕೆ ಜೊತೆಗೆ ಇಲ್ಲ. ಸೊ ಅದಕ್ಕೆ ಸ್ನೇಹಿತರೆ ತನ್ನ ದೇಹದ ಒತ್ತಡ ಕಡಿಮೆ ಮಾಡಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ.